ಪೆನ್ ಡ್ರೈವ್ ಸಿನಿಮಾ ಟೀಸರ್ ನಲ್ಲಿ ಕೇಳಿ ಬಂತು ಉಜ್ವಲ್ ಮಹಾನಾಯಕನ ಹೆಸರು. ನಾನಿರೋ ಜಾಗದಲ್ಲಿ ಭಯ ಅನ್ನೋ ಪದ ಬೂತ್ ಕನ್ನಡಿ ಹುಡುಕಿದ್ರು ಸಿಗಲ್ಲ. ಹಲೋ ಉಜ್ವಲ್. ಖಡಕ್ ಪೊಲೀಸ್ ಅಧಿಕಾರಿ ಸಖತ್ ಬೋಲ್ಡ್ ಪಾತ್ರದಲ್ಲಿ ತನಿಷಾ ಕೊಪ್ಪಂಡ ನಟನೆ. ಮ್ಯಾಟ್ರಿಕ್ ತಕ್ಕ ಹಾಗೆ ಮೀಟರ್ ಫಿಕ್ಸ್ ಮಾಡ್ಕೊಳ್ಳೋರು ನಾವು. ಬಿಗ್ ಕಾಂಟ್ರವರ್ಸಿ ಆಗುತ್ತಾ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳ ಪೆನ್ ಡ್ರೈವ್ ಸಿನಿಮಾ. ಬಿಗ್ ಬಾಸ್ ಶೋನಿಂದ ಹೊರಬಂದ ನಂತರ ತನಿಷಾ ಕೊಪ್ಪಂಡಾಗೆ ಸಿಕ್ಕಾಪಟ್ಟೆ ಸಿನಿಮಾ ಆಫರ್ಗಳು ಬರ್ತಿವೆ. ಇದೀಗ ಅವರ ಹೊಸ ಸಿನಿಮಾ ಪೆನ್ ಡ್ರೈವ್ ಟೀಸರ್ ಬಿಡುಗಡೆಯಾಗಿದ್ದು ವಿವಾದ ಸೃಷ್ಟಿಸುವ ಸಾಧ್ಯತೆ ಇದೆ. ಈ ಸಿನಿಮಾದಲ್ಲಿ ತನಿಷಾ ಪೊಲೀಸ್ ಅಧಿಕಾರಿಯಾಗಿ ಬೋಲ್ಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಿಶನ್ ಬೆಳಗಲಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಯಾರ ಮಹಾನಾಯಕ? ಹೌದು, ಬಿಗ್ ಬಾಸ್ ಶೋನಿಂದ ಹೊರಬಂದ ಮೇಲೆ ನಟಿ ತನಿಷಾ ಕೊಪ್ಪಂಡಾಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಸ್ಯಾಂಡಲ್ವುಡ್ ನಲ್ಲಿ ಅವಕಾಶಗಳು ಕೂಡ ಸಿಗ್ತಿವೆ. ಅದರಲ್ಲಿ ಎಲ್ಲರ ಗಮನ ಸೆಳೆದ ಸಿನಿಮಾ ಅಂದ್ರೆ ಪೆನ್ ಡ್ರೈವ್. ಕಳೆದ ವರ್ಷ ಲೋಕಸಭಾ ಚುನಾವಣೆ ವೇಳೆ ಪೆನ್ ಡ್ರೈವ್ ಸಾಕಷ್ಟು ಸುದ್ದಿ ಮಾಡಿತ್ತು. ಅದೇ ವಿಚಾರ ಇಟ್ಕೊಂಡು ಈ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಚಿತ್ರತಂಡ ನೋ ಇದೇ ಬೇರೆ ಅದೇ ಬೇರೆ ಅಂದಿತ್ತು. ಆದ್ರೆ ಇದೀಗ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಸಾಕಷ್ಟು ವಿವಾದಕ್ಕೆ ಇದು ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಇನ್ನು ಪೆನ್ ಡ್ರೈವ್ ಚಿತ್ರದಲ್ಲಿ ಬಿಗ್ ಬಾಸ್ ತನಿಷಾ ಜೊತೆಗೆ ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧಿ ಕಿಶನ್ ಬೆಳಗಲಿ ಕೂಡ ಇದ್ದಾರೆ. ಕಿಶನ್ಗೆ ಇಲ್ಲಿ ಉಜ್ವಲ್ ಅನ್ನೋ ಹೆಸರಂತೆ. ಕಳೆದ ವರ್ಷ ಪೆನ್ ಡ್ರೈವ್ ಕೇಸ್ ಸದ್ದು ಮಾಡಿದಾಗ ಮಹಾನಾಯಕ ಅನ್ನೋ ಪದ ಪದೇ ಪದೇ ಚರ್ಚೆ ಆಗ್ತಿತ್ತು. ಅದೇ ಪದ ಈ ಟೀಸರ್ನಲ್ಲೂ ಇದೆ. ಹಾಗಾಗಿ ಕಳೆದ ವರ್ಷ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಪೆನ್ ಡ್ರೈವ್ ಕೇಸನ್ನೇ ಇಟ್ಕೊಂಡು ಈ ಸಿನಿಮಾ ಮಾಡಲಾಗಿದೆಯಾ ಗೊತ್ತಿಲ್ಲ. ಯಾರ ಮಹಾನಾಯಕ? ಇನ್ನು ಪೆನ್ ಡ್ರೈವ್ ಸಿನಿಮಾದ ಟೀಸರ್ ನಲ್ಲಿ ತನಿಷಾ ಸಖತ್ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ನಲ್ಲಿ ತನಿಷಾ ಅವರೇ ಸಖತ್ ಹೈಲೈಟ್ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇನ್ನು ನಟಿ ಮಾಲಾಶ್ರೀ ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿ ಪಾತ್ರವನ್ನ ಮಾಡಿದ್ದಾರೆ. ಬಿಗ್ ಬಾಸ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದ ಕಿಶನ್ ಬೆಳಗಲಿ ಇತ್ತೀಚೆಗೆ ನಿನಗಾಗಿ ಸೀರಿಯಲ್ನಲ್ಲೂ ಕಾಣಿಸಿಕೊಂಡಿದ್ರು. ಇದೀಗ ಪೆನ್ ಡ್ರೈವ್ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಟಿಸಿರುವುದಕ್ಕೆ ಅವರಿಗೆ ಖುಷಿ ಇದೆ. ಸಂಜನಾ ನಾಯ್ಡು, ಕರಿಸುಬ್ಬು ಮುಂತಾದವರು ಈ ಸಿನಿಮಾದಲ್ಲಿದ್ದಾರೆ. RH ಎಂಟರ್ಪ್ರೈಸಸ್ ಮತ್ತು ಶ್ರೀ ತಿರುಮಲ ಸಿನಿ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಎನ್ ಹನುಮಂತರಾಜು ಮತ್ತು ಲಯನೆಸ್ ವೆಂಕಟೇಶ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಪೆನ್ ಡ್ರೈವ್ಗೆ ಸೆಬಾಸ್ಟಿನ್ ಡೇವಿಡ್ ನಿರ್ದೇಶನ ಮಾಡಿದ್ದಾರೆ. ಕಾಲ್ಪನಿಕ ಕಥಾ ಹಂದರ ಹೊಂದಿರುವ ಪೆನ್ ಡ್ರೈವ್ ಚಿತ್ರವು ನಿರ್ಮಾಪಕರ ಸಹಕಾರದಿಂದ ಅಂದುಕೊಂಡಂತೆ ಒಂದೇ ಹಂತದಲ್ಲಿ ಚಿತ್ರೀಕರಣ ಮುಗಿಸಿ ಈಗ ರಿಲೀಸ್ಗೆ ರೆಡಿ ಆಗಿದೆ ಅಂತ ನಿರ್ದೇಶಕ ಸೆಬಾಸ್ಟಿನ್ ಡೇವಿಡ್ ಖುಷಿ ವ್ಯಕ್ತಪಡಿಸಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.